ಮೈಸೂರು ಯಾರೇ ಬಂದ್ರೂ ಕೂಡ ಈ ಊರಿಗೆ ಕಾಲಿಟ್ಟು ಕೂಡಲೇ ಎಷ್ಟು ಚಂದವಾಗಿದೆ, ಈ ಊರಲ್ಲಿ ಫ್ಲೆಕ್ಸ್ ಹಾವಳಿ ಇಲ್ಲ, ಈ ಊರು ಭಾಳ ಸ್ವಚ್ಛವಾಗಿದೆ ಅಂತ ಎಲ್ಲರೂ ಕೂಡ ನಮಗೆ ಹೊಗಳರು. ಇವಾಗ ಹೇಗಾಗಿದೆ ಅಂದರೆ, ಮೈಸೂರಿಗೆ ಕಾಲಿಟ್ಟು ಕೂಡಲೇ ಇಲ್ಲೇನು ಬೆಂಗಳೂರಿಗೆ ಬಂದಿದ್ದೀವ ಅಥವಾ ಇನ್ನು ಯಾವುದೋ ಬೇರೆ ಊರಿಗೆ ಹೋಗಿದ್ದೀವ, ಈ ಊರೂ ಕೂಡ ಇದೆ ತಿಪ್ಪೆ ಥರ ಕಾಣಿಸ್ತಾ ಇದೆಯಲ್ಲ, ಊರು ತುಂಬ ಫ್ಲೆಕ್ಸ್ಗಳು ಕಾಣಿಸ್ತಾ ಇದೀವಲ್ಲ, ಸರ್ಕಲ್ಗಳಲ್ಲೆಲ್ಲ ಮತ್ತೆ ಹುಟ್ಟಿ ಬಾ ಅಂತೇಳಿ ಅವು ನಮಗೆ ಹೋರ್ಡಿಂಗ್ಸ್ಗಳು ಕಾಣುತ್ತಿದ್ದಾವೆ. ಎಲ್ಲ ರಾಜಕಾರಣಿಗಳು ಎಲ್ಲರ ಆದಿಯಾಗಿ ಕೂಡ, ನನ್ನ ಆದಿಯಾಗಿ ಕೂಡ ಎಲ್ಲರದೂ ಕೂಡ ಬರ್ಡೇ ಆಚರಣೆಗಳು ಆಗ್ತಿರ್ತವೆ. ಈ ಹಬ್ಬಕ್ಕೆ ಹರಿದಿನಗಳಿಗೆ ಎಲ್ಲರದೂ ಪೋಸ್ಟ್ಗಳನ್ನ ಹಾಕ್ತಾಯಿದ್ದಾರೆ. ಈ ರೀತಿ ಮೈಸೂರಿನಲ್ಲಿ ಊರು ತುಂಬ ಫ್ಲೆಕ್ಸ್ ಹಾವಳಿ ಆಗಿದೆ. ಬಹಳ ದುರ್ದೈವ ಸಂಗತಿ ಏನಂತಂದರೆ, ಯಾವುದೋ ಒಂದು ಊರಿಗೆ ಹೋಗ್ಬೇಕಾದ್ರೆ, ಈ ಕಡೆ ನರಸೀಪುರ ಕಡೆ ಹೋಗಬೇಕು, ನಂಜನಗೂಡು ಕಡೆ ಹೋಗಬೇಕು ಅಂದರೆ ಈ ಗೇಟ್ ಸೈನೇಜಸ್ ಅಂತ ಹೇಳ್ತಾರೆ, ಅಥವಾ ಗ್ಯಾಡಿ ಸೈನೇಜಸ್ ಅಂತಲೂ ಹೇಳ್ತಾರೆ. ಅವುಗಳ ಮೇಲೆ ಏನಂದರೆ, ಈ ಊರ ಕಡೆ ನಂಜನಗೂಡು ಕಡೆ ದಾರಿ, ಮಡಿಕೇರಿ ಕಡೆ ದಾರಿ ಅಂತಂದರೆ, ನೋಡಿ ಈ ಸೈನೇಜ್ಗಳ ಮೇಲೂ ಕೂಡ ಇವತ್ತು ಹೇಗಾಗಿದೆ ಅಂದರೆ, ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. ಈ ಅಡ್ವರ್ಟೈಸ್ಮೆಂಟು ಕಾರ್ಪೊರೇಷನ್ನ ಅಲ್ಲಿನ ಏನು ಎ.ಸಿಗಳು, ಅಲ್ಲಿನ ಏನು ನಮ್ಮ ಅಧಿಕಾರಿಗಳ ಗಮನಕ್ಕೆ ಬರದಲ್ಲಿ ಹಾಕೋಕ್ಕಾಗುತ್ತೆ ಇದನ್ನು? ಮೈಸೂರಿನಲ್ಲಿ ಇದುವರೆಗೂ ಈ ಸೈನೇಜ್ಗಳ ಮೇಲೆ ನಾಮಫಲಕಗಳಿರ್ಬೋದು, ಮಾರ್ಗಸೂಚಿ ಫಲಕಗಳಿರ್ಬೋದು, ಇದ್ರ ಮೇಲೆ ಯಾರೂ ಕೂಡ ಅಡ್ವರ್ಟೈಸ್ಮೆಂಟನ್ನು ಹಾಕುವಂಥ, ಜಾಹೀರಾತನ್ನು ಹಾಕುವಂಥ ಧೈರ್ಯ ತೋರಲಾದರೆ ಇವತ್ತು ಮೈಸೂರಲ್ಲಿ ಪರಿಸ್ಥಿತಿ ಬಂದಿದೆ. ಇದೇನು ಇವತ್ತೇ ಬಂದಿದೆ ಅಂತಲ್ಲ, ಕಳೆದ 4 ವರ್ಷಗಳಿಂದಲೂ ಕೂಡ ಮೈಸೂರಿನಲ್ಲಿ ಫ್ಲೆಕ್ಸ್ ಹಾವಳಿ ವಿಪರೀತವಾಗಿದೆ. ಹಾಗಾಗಿಯೇ ನಾವಿವತ್ತು ಮಹಾನಗರ ಪಾಲಿಕೆ ಆಯುಕ್ತರನ್ನ ಭೇಟಿಯಾಗಿ ತಕ್ಷಣಕ್ಕೆ ಏನು ಈ ಗೇಟ್ ಸೈನೇಜಸ್ಸು ಅಥವಾ ಗ್ಯಾಟಿ ಸೈನೇಜಸ್ ಇದೆ, ಇದ್ರ ಮೇಲಿರುವಂತಹ ಅಡ್ವರ್ಟೈಸ್ಮೆಂಟ್ಗಳನ್ನ ತೆರವು ಮಾಡಬೇಕು. ಮೈಸೂರಿನಲ್ಲಿ ಈ ಫ್ಲೆಕ್ಸ್ ಹಾವಳಿ ನಿಲ್ಲಬೇಕು. ಮೈಸೂರು ಮತ್ತೆ ಸುಂದರ ನಗರಿ ಆಗಬೇಕು. ಈಗ ಈ ಒಂದು ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಸ್ವಚ್ಛ ಭಾರತ್ ಸರ್ವೇಕ್ಷಣೆ ಪ್ರಾರಂಭ ಆಗುತ್ತೆ. ಈ ಟೈಮ್ ಒಳಗಡೆ ಸ್ವಚ್ಛ ಭಾರತ್ ಸರ್ವೇಕ್ಷಣೆಯಲ್ಲಿ ನಮಗೇನು ಫ್ಲೆಕ್ಸಿಗೋಸ್ಕರ ಮಾರ್ಕ್ಸ್ ಕೊಡ್ತಾರೆ ನಮಗೆ? ಹಾಗೆ ಇದನ್ನೆಲ್ಲ ತೆರವು ಮಾಡಬೇಕು. ಹಾಗೆ 1900 ಒಂದು ಕಾಯ್ದೆ ಇದೆ, 1981 ಒಂದು ಕಾಯ್ದೆ, ಕರ್ನಾಟಕ ಓಪನ್ ಸ್ಪೇಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಅಂತ ಇದೆ. ಈ ಸಾರ್ವಜನಿಕ ಸ್ಥಳಗಳನ್ನು ವಿರೂಪಗೊಳಿಸುವುದರ ವಿರುದ್ಧವಾದಂಥ ಒಂದು ಕಾಯ್ದೆ ಇದು. ಆ ಕಾಯ್ದೆಯಡಿ BJP, ಕಾಂಗ್ರೆಸ್ಸು, JDS ಅಥವಾ ಇನ್ಯಾವುದಾದ್ರು ಸಣ್ಣ ಪುಟ್ಟ ಪಕ್ಷಗಳಿದ್ರೆ ಎಲ್ಲರಿಗೂ ನೋಟಿಸ್ ಕೊಡಬೇಕು. ನೀವು ನೋಟಿಸ್ ಕೊಟ್ಟು ಇನ್ನು ಮುಂದೆ ನೀವು ಯಾರ್ದೋ ನಿಮ್ಮ ನಾಯಕರುಗಳದ್ದು ಬರ್ಡೇ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಎಲ್ಲರಿಗೂ ಕೂಡ ನೀವು ನೋಟಿಸ್ ಇಶ್ಯೂ ಮಾಡಬೇಕು. ಕಾರ್ಪೊರೇಷನ್ನ ಪರ್ಮಿಷನ್ ಇಲ್ದಲೇ ನೀವು ಫ್ಲೆಕ್ಸ್ಗಳನ್ನು ಹಾಕುವಾಗಿಲ್ಲ. 2011ರಲ್ಲೇ ಮೈಸೂರು ಸಿಟಿ ಕಾರ್ಪೊರೇಷನ್ನ ರೆಸೊಲ್ಯೂಷನ್ ಆಗಿದೆ. ನಮ್ಮ ಏನು ಹೆರಿಟೇಜನ್ನು ನಾವು ಕಾತ್ಕೊಳ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ, ಈ ಜಾಗದಲ್ಲಿ ಫ್ಲೆಕ್ಸ್ ಹಾಕೋಕ್ಕೆ ಅವಕಾಶನೇ ಇಲ್ಲ. ಆಮೇಲೆ ಮೈಸೂರು ಸಿಟಿ ಕಾರ್ಪೊರೇಷನ್ನು ಕೂಡ ಅದು ಭಾಳ ಸ್ಪಷ್ಟವಾಗಿ ನಿಯಮಾವಳಿಗಳನ್ನು ಕೂಡ ಮಾಡಿದೆ. ಏನಂದರೆ, ಎಲ್ಲಾದ್ರೂ ಕೂಡ ಯಾವುದಾದ್ರು ರಾಜಕೀಯ ಕಾರ್ಯಕ್ರಮ ಇತ್ತು ಅಂತಂದರೆ ಆ ಕಾರ್ಯಕ್ರಮಕ್ಕೆ ಬೇಕಾದಂಥ ಬ್ಯಾನರ್ ಬಂಟಿಂಗನ್ನು ಕಟ್ಟಬೇಕು ಅಂತಂದ್ರೂ ಕೂಡ ಮೈಸೂರು ಸಿಟಿ ಕಾರ್ಪೊರೇಷನ್ನಿಗೆ ಅನುಮತಿಗೆ ಅಪ್ಲೈ ಮಾಡಿ ಅನುಮತಿ ಕೊಟ್ಟಾದ ನಂತರ ಅಲ್ಲಿ ಕಂಬಗಳನ್ನು ನೆಟ್ಟು ಬಾವುಟಗಳನ್ನು ಕಟ್ಟಬಹುದೇ ಹೊರತು ಅಲ್ಲಿ ಅಕ್ಕಪಕ್ಕದಲ್ಲಿರೋಂಥ ಲೈಟ್ ಕಂಬ ಕಟ್ಟೋಗಿಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿದೆ. ಹಾಗಾಗಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಕಮಿಷನರನ್ನು ಕೇಳ್ಕೊಂಡಿದ್ದೀವಿ. ಹಾಗೆ ಮೈಸೂರು ರಿಂಗ್ ರೋಡಲ್ಲಿ ಇವತ್ತು ಸುಮಾರು 2700 ಪೋಲ್ಗಳಿದೆ. ಪೋಲ್ಗಳ ಮೇಲೆ ಲೈಟ್ ಕಂಬದ ಮೇಲೆಲ್ಲ ಎಲ್ಲರದ್ದು ಅಡ್ವರ್ಟೈಸ್ಮೆಂಟ್ ಆಗಿದ್ದಾವೆ. ಎಲ್ಲರದ್ದು ಹುಟ್ಟುಹಬ್ಬದ ಆಚರಣೆಗಳಿಗೆ ಫ್ಲೆಕ್ಸ್ಗಳು ಬಿದ್ದಿದ್ದಾವೆ. ಮೈಸೂರು ರಿಂಗ್ ರೋಡ್ದು ಅಕ್ಕಪಕ್ಕ ಡೆಬ್ರೀಸ್ಗಳು, ಹಾಗೆ ಅಲ್ಲಿಗೆ ಕಸ ತೊಗೊಂಬಂದು ಬಿಸಾಡ್ತಾ ಇದ್ದಾರೆ. ಹ್ಯಾಚರೀಸ್ ಅವರು ಯಾವುದ್ಯಾವುದು ಈಗ ಮಾಂಸದ ಅಂಗಡಿಗಳಿದ್ದಾವೆ, ಅಲ್ಲಿ ಕೋಳಿ ಪುಕ್ಕಗಳು ತೊಗೊಂಬಂದು ಸೈಡಿ ಬಿಸಾಕ್ತಾರೆ. ಇದೆಲ್ಲ ಕ್ಲೀನ್ ಆಗಬೇಕು. ಮೈಸೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಗೆ ಸ್ವಲ್ಪ ಬರುತ್ತೆ, ಇನ್ನು ಉಳಿದಿದ್ದು 4 ಪಟ್ಟಣ ಪಂಚಾಯತಿ, 1 ನಗರಸಭೆ ಬರುತ್ತೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿಯಾಗಿ ಆ ಮನವಿನ ಕೂಡ ನಾವು ಸಲ್ಲಿಸ್ತೀವಿ. ಇದು ಇಡೀ ಮೈಸೂರು ಕ್ಲೀನ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಯಾರೇ ಆಗಲಿ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಇನ್ನು ಮುಂದೆ ಫ್ಲೆಕ್ಸ್ ಹಾಕೋದಕ್ಕೆ ಪರ್ಮಿಷನ್ ಇಲ್ಲದೆ ಯಾರು ಹಾಕಬಾರ್ದು. ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಹಾಗೆ ನಮ್ಮ ಕಮಿಷನರು ಕೂಡ ಹೇಳಿದ್ದಾರೆ, ನಿನ್ನೆ ರಾತ್ರಿಯಿಂದಲೇ ನಾವು ಇದ್ರ ಬಗ್ಗೆ ಒಂದು ತೀರ್ಮಾನ ಕೈಗೊಂಡಿದ್ದೀವಿ. ಇನ್ನು 1 ವಾರದೊಳಗಡೆ ನಾವು ಸಂಪೂರ್ಣವಾಗಿ ನಾವು ತೆರವನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರು